ಅಂಗಡಿಯಲ್ಲಿ ಭಯಾನಕ ವಾಮಾಚಾರ. ರಕ್ತಸಿಕ್ತವಾದ ನಿಂಬೆಹಣ್ಣು, ಚೀಟಿಯಲ್ಲಿ ಹೆಸರು ಬರೆದಿಟ್ಟ ವಾಮಾಚಾರಿಗಳು. ಆನಂದ ಉಮರಾಡಿ ವಾಮಾಚಾರ ಎಸಗಿರುವ ಆರೋಪ. ಸಾಕ್ಷ್ಯಾಧಾರಗಳು ಇಲ್ಲದೆ ಕಂಪ್ಲೇಂಟ್ ತೆಗೆದುಕೊಳ್ಳುವಲ್ಲಿ ಪೊಲೀಸರ ನಕಾರ. ಕರೆಮ್ಮ ಹಾಗೂ ದೇವರಕೊಂಡ ಅಜ್ಜನ ಕುಂಡದಲ್ಲಿ ಪ್ರತಿವಾದಿಗಳಿಂದ ಪರಸ್ಪರ ಆಣೆ ಪ್ರಮಾಣ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗಿರಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇರುವ ಹಣ್ಣಿನ ಅಂಗಡಿಯಲ್ಲಿ ಯಾರೋ ಕಿಡಿಗೇಡಿಗಳು ವಾಮಾಚಾರ ಮಾಡಿ ಅಂಗಡಿ ಒಳಗೆ ನಿಂಬೆಹಣ್ಣು, ಕ್ಯಾರ್ ಮತ್ತು ರಕ್ತದಲ್ಲಿ 5 ಹೆಸರ ಜನರನ್ನ ಬರೆದು ಈ ಅಂಗಡಿಯ ಒಳಗಡೆ ಇಟ್ಟು ಹೋಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಕ್ತದಲ್ಲಿ ಈ 5 ಜನರ ಹೆಸರನ್ನ ಬರೆದಿಡಲಾಗಿದೆ. ಬುರಾನ್, ಬಸಪ್ಪ, ಮಹೇಶ್, ವಸಂತ್, ಅಪ್ಪಸಾಬ ಎಂಬ ಹೆಸರುಗಳನ್ನ ರಕ್ತದಲ್ಲಿ ಬರೆದಿಟ್ಟು ಪರಾರಿಯಾಗಿದ್ದಾರೆ. ಪಕ್ಕದಲ್ಲಿರುವ ಅಂಗಡಿಯ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲಿಸಿದಾಗ ನಮ್ಮ ಅಂಗಡಿಯ ಒಳಗಡೆ ಬಂದು ಹೋದವರು ಆನಂದ್ ಉಮರಾಣಿ ಎಂದು ಬುರಾನ್ ಸಾಬ್ ಶೇಖ್ ಆರೋಪ ಮಾಡಿದ್ದಾರೆ. ಈ ವಿಷಯದ ಕುರಿತು ಹಾರೋಗೇರಿ ಪೊಲೀಸ್ ಠಾಣೆಗೆ ಅರ್ಜಿ ಕೊಟ್ಟರು ಹಾರೋಗೇರಿ ಪೊಲೀಸರಿಂದ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ನಿಮ್ಮ ಹತ್ತಿರ ಯಾವುದಾದರೂ ಪುರಾವೆ ಇದ್ದರೆ ಕೊಡಿ ಅಂತ ನಮ್ಮನ್ನ ಮರಳಿ ಕಳುಹಿಸಿದ್ದಾರೆ ಎಂದು ಬುರಾನ್ ಸಾಬ್ ಶೇಖ್ ಆರೋಪ ಮಾಡಿದ್ದಾರೆ. 19ನೇ ತಾರೀಕು ಶುಕ್ರವಾರ ದಿವಸ ಅಮಾಶಿತ ದಿವಸ ಆ ದಿವಸ ಆನಂದ್ ಉಮರಾಣಿ ಎಂದೂ ಬರಲ್ದವ ನಮ್ಮ ಅಂಗಡಿ ಒಳಗೆ ನಮ್ಮ ಬಸುಲಾಳಿ ಒಳಗೆ ಫೋಟೋ ಪೂಜೆ ಮಾಡಾಕತ್ತಾನ. ಅವನಿಗೂ ಗೊತ್ತಿಲ್ಲ. ಹೊರಗೆ ನಮ್ಮ 4 ಹುಡುಗರು ಹೆಸರು ಮಾಡಾಕತ್ತಾವ. ಅವ್ರಿಗೂ ಗೊತ್ತಿಲ್ಲ. ಆನಂದ್ ಉಮರಾಣಿ ಇದ್ದವ ಡೈರೆಕ್ಟ್ ಟು ಸಡನ್ಲಿ ಆಗಿ ನಮ್ಮ ಅಂಗಡಿ ಒಳಗೆ ಹೋಗ್ಯಾನ. ಬ್ಯಾಕ್ವರ್ಡ್ ರೋಡ್ ಅಗಸಿ ಹತ್ತಿಗ್ರಿ ಹಾರುಗಿರಿ ಒಳಗೆ ಅಂಬೇಡ್ಕರ್ ಸರ್ಕಲ್ದಾಗ 4429 ಆಸ್ತಿ ಒಳಗೆ ಅಲ್ಲಿ ಒಳಗೆ ಹೋಗ್ಯಾನ. ಒಳಗೆ ಹೋಗಿ ಕ್ಯಾಶಿಂದ ಹೊರಗೆ ಬರುವಾಗ ನಮ್ಮ ತಮ್ಮ ನೋಡಿ ವಿಡಿಯೋ ಮಾಡೋ ತಕ ಇಲ್ದ ಓಡಿ ಹೋಗ್ಯಾನ. ಓಡಿ ಹೋದ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಹೋದಿವು. ಹಿಂಗಿಂಗ್ರಿ ಇಂಥ ಮನುಷ್ಯ ಬಂದ ನಮ್ಮ ಅಂಗಡಿ ಒಳಗೆ ಏನೋ ಇಟ್ಟು ಹೋಗ್ಯಾನು ಅಂತ ನಾವು ಅವ ಇಲ್ಲ ನಮಗೇನು ಗೊತ್ತಿಲ್ಲ ತನಾಗತ್ರು. ಇವನು ನಾ ಇಲ್ಲ ಅನ್ನೋ ಲೆಕ್ಕಲೆ ಮಾತಾಡಕತ್ತ. ನಾವೇನಂತಂದಿವು, PSI ನೋಡ್ರಿ ಡ್ರೆಸ್ ಇದೈತಿ ನಮ್ಮ ಕಡೆ, ಈ ಡ್ರೆಸ್ದ ಫೋಟೋ ಅಷ್ಟೇ ಬಂದೈತಿ, ಅವ್ರು ಗೊತ್ತಿಲ್ಲ ತೆಗಿತಕ ಸಾಹೇಬ್ರು ಓಡಿ ಹೋಗ್ಯಾನ. ಸಾಹೇಬ್ರು ಏನಂತಂದ್ರು, ಅವ್ರ ಅಂಗಡಿ ಒಳಗಿನ CCTV ಫುಟೇಜ್ ತಗೊಂಬರ್ರಿ ಅಂತಂದ್ರೆ CCTV ಫುಟೇಜ್ ತೆಗಿತಕ ಅದ ಡ್ರೆಸ್, ಅದ ಮನುಷ್ಯ, ಅದ ಆನಂದ್ ಉಮರಾಣಿ. ಅವ ಅಂಗಡಿ ಒಳಗೆ ಹೋಗಿ ಟೈಮಿಂಗ್ 11:36 ಮುಂಜಾನೆ 11:36 ನಮ್ಮ ಅಂಗಡಿ ಒಳಗೆ ಹೋಗಿ ಬರುವಾಗ ನಾವು ವಿಡಿಯೋ ತಗೊಂಡಿದ್ದೆವು. ಆನಂತರ CCTV ಫುಟೇಜ್ದಾಗೂ ಅದೇ ಡ್ರೆಸ್ ಐತಿ. ಆದ್ರೆ ಇವು ಹೋಗಿ ಬಂದು ಒಂದು ಅರ್ಧ ತಾಸು ನೋಡಿದಾಗ ಇವು ಲಿಂಬಿಕಾಯಿ, ಆಮೇಲೆ ಸೂಜಿ ಲಿಂಬಿಕಾಯಿಗೆ ಸೂಜಿ ಚುಚ್ಚಾರು, ಕ್ಯಾರ, ಆಮೇಲೆ ಇದು ಅರಿಶಿಣ ಬೇರ, ಆಮೇಲೆ ಒಂದು ಚೀಟಿ ಬರ್ದಾರು. ಒಂದು ಚೀಟಿ ಒಳಗೆ 5 ಜನರ ಹೆಸರು ಬರ್ದಾರ. ಮೊದಲ ಬುರಾನ್ ಅಂತ ಬರ್ದಾರು. 2ನೇ ನಂಬರ್ಗೆ ಬಸಪ್ಪನ ಹೆಸರೈತಿ, 3ನೇ ನಂಬರ್ಗೆ ಮಹೇಶ್ನ ಹೆಸರೈತಿ, 4ನೇ ನಂಬರ್ ವಸಂತ್ ಅಂತೈತಿ, 5ನೇ ನಂಬರ್ ಅಪ್ಪಸಾಬ್ ಐತಿ. 5 ಹೆಸರು ಬರ್ದಾರು. ಆಮೇಲೆ ರೌಂಡ್ ಏನೇನೋ ಮಾಡ್ಯಾರ ದೇವ್ರು ಗೊತ್ತಾ. ಆಮೇಲೆ ಅದಕ್ಕೆ ರಗತದಿಂದ ಒಂದು ಗುಂಡ್ಲೆ ಚಿನ್ನ ಹಾಕ್ಯಾರ. ಇಷ್ಟೆಲ್ಲ ಮಾಡಿದ ನಂತರ ನಾವು ನೋಡ್ರಪ್ಪ, ನೀವು ಮಾಡಿದ್ದ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋದಿವು. ಅವ್ರೇನಂತಂದ್ರು, ನಾವು ಆ ದೇವ್ರು ಭಂಡಾರ್ತಿದ್ದೀವಿ, ನಾವು ಈ ದೇವ್ರು ಮುಡ್ತೀವಿ, ಹಿಂಗೆ ಇದು ಪೊಲೀಸರು ಕಂಪ್ಲೇಂಟ್ ಇದಕ್ಕೆ ತಗೋದಿಲ್ಲ. ಅದಕ್ಕಾಗಿ ದೇವರ ಹತ್ಯಕಂದ್ರೆ 400 ಕರೆವನ ಕಾಯಿ ತಿನ್ನಕ್ಕೆ 2 ಮಂದಿ ಹೋಗಿ ತಿಂದು ಬಂದೆವು. ಇಟ್ಟಾನ ಅಂತ ಹೇಳಿ ಕ್ಯಾಶಿಂದ ನಾವು ತಿಂದಿವ, ಇಟ್ಟಿಲ್ಲ ಅಂತ ಹೇಳಿ ಕ್ಯಾಶಿಂದ ಅವ್ನು ತಿಂದ. ಆನಂತರ ನಮ್ಮ ದೇವ್ರ ಕೊಂಡ ಅಜ್ಜನ ಹತ್ಯೆಗೆ ಬಂದ ಕ್ಯಾಶಿಂದ ಇಲ್ಲಿ ದೇವ್ರ ಕೊಂಡ ಅಜ್ಜನ ಕೊಂಡಕ್ಕೂ ಆದ್ರೂ ಭೀ ಅವನ ಒಗದಾನ ತನೂ ಲೆಕ್ಕಲೆ ನಾವು ಮುಟ್ಟಿದೆವು. ನಾವು ಒಗದಿಲ್ಲ ಅಂತ ಹೇಳಿ ಕ್ಯಾಶಿಂದ ಅವು ಮುಟ್ಯಾನ. ಆದ್ರೆ ಹಿಂಗೆಲ್ಲ ಮಾಟ ಮಂತ್ರ ಇವು ಮಾಡ್ಕೊತ ತಿರ್ಗಾಡಕತ್ತಾನು. ನಾವು ಕಣ್ಣಾರ್ಲೆ ನೋಡ್ರು ಭೀ ನಾವು ಕಣ್ಲೆ ನೋಡಿದೀವಿ. ಇವನ ಬಂದು ಕ್ಯಾಶಿಂದ ಒಗದು ಹೋಗ್ಯಾನ ಅನ್ನೋದು ನಾವು ಕಣ್ಲೆ ನೋಡಿದೀವಿ. ಆದರೆ ನಮ್ಮ ಅಂಗಡಿ ಒಳಗೆ CCTV ಫುಟೇಜ್ ಇಲ್ಲ. ಅದಕ್ಕೆ ಇವು ಏನತ್ತಾನು, ನಾ ಬಂದಿದ್ದು ಖರೆ ಐತಪ್ಪ, ಅಲ್ಲಿ ಒಗದಿದ್ದು ನೀವು ನಮಗೆ ವಿಡಿಯೋ ತೋರಿಸ್ರಿ ಅಂತ ಹೇಳ್ತಾರೆ.
ಹೀಗಿರುವಾಗ ಇವರು ಒಬ್ಬರಿಗೊಬ್ಬರು ಹಿರಿಯರ ಸಮ್ಮುಖದಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಅಲಕನೂರಿನಲ್ಲಿ ಪ್ರಸಿದ್ಧ ದೇವತೆಯಾದ ಕರಿಯಮ್ಮ ದೇವಸ್ಥಾನದಲ್ಲಿ ಆನಂದ್ ಉಮರಾಣಿ ಮತ್ತು ಬುರಾನ್ ಸಾಬ್ ಶೇಖ್ ಆಣೆ ಪ್ರಮಾಣ ಮಾಡಿ ಒಬ್ಬರಿಗೊಬ್ಬರು ಕೊಬ್ಬರಿ ತಿಂದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಆ ದೇವತೆ ನೋಡಿಕೊಳ್ಳಲಿ ಎಂದು ಬೇಡಿಕೊಂಡಿದ್ದಾರೆ. ನಂತರ ಹಾರೋಗೆರೆಯ ಪ್ರಸಿದ್ಧ ದೇವರಾದ ಶ್ರೀ ದೇವರಕೊಂಡ ಅಜ್ಜನ ಸನ್ನಿಧಿಗೆ ಬಂದು ಅಲ್ಲಿ ಇರುವ ಆಗಿನ ಕಾಲದಲ್ಲಿ ಶ್ರೀ ದೇವರಕೊಂಡ ಅಜ್ಜ ಪ್ರಾರಂಭಿಸಿದ ಅಗ್ನಿಕೊಂಡದಲ್ಲಿ ಒಬ್ಬರಿಗೊಬ್ಬರು ಪ್ರಸಾದ ಮುಟ್ಟಿ ಹೋಗಿರುವ ಘಟನೆ ನಡೆದಿದೆ. ಆನಂದ್ ಉಮ್ರಾಣಿ ಬಂದಲ್ರಿ ನಮ್ಮ ಮಗನಾಗ ಬಂದು ಏನ್ ಮಾಡಿದ ಅವರ ಹೋಗದಾರು ಅಲ ಮಾಡಂಗಿಲ್ಲ ಅವ್ನು ನೋಡಕ್ ಕುರಿ ಹಿಂದ್ ಸುತ್ತ ಹೊಡೆದಾರು ಅಟ್ಟ ಅಟ್ಟ ಹೇಳೋದು ಬೆಂಕಿ ಎತ್ತಲಿಲ್ಲ. ಇದು ಕೇವಲ ಆರೋಪ ಪ್ರತ್ಯಾರೋಪ ಆಗಿದೆ. ಹಾಗಾದ್ರೆ ಈ ವಾಮಾಚಾರವನ್ನ ಯಾರು ಮಾಡಿದ್ರು, ಈ ಅಂಗಡಿಯಲ್ಲಿ ಇಟ್ಟು ಹೋದವರು ಯಾರು ಎಂದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟು ನಿಗೂಢವಾಗಿ ಉಳಿದಿದೆ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.